ಟಿಸಿ ಬಸ್ನಲ್ಲಿ 22 ಲಕ್ಷ ಮೌಲ್ಯದ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಬಸ್ನಲ್ಲಿ ಚಿನ್ನಾಭರಣ ಕದ್ದಿದ್ದ ಮಹಿಳೆಯನ್ನ ಬಂಧಿಸಿದ್ದಾರೆ ಪೊಲೀಸರು. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಂದ ಮೀನಾಕ್ಷಿಯನ್ನ ಬಂಧಿಸಲಾಗಿದೆ. ಮೀನಾಕ್ಷಿಯನ್ನ ಬಂಧಿಸಿ 240 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವನಜಾಕ್ಷಿ ಎನ್ನುವವರ ಚಿನ್ನಾಭರಣ ಕದ್ದಿದ್ದ ಮೀನಾಕ್ಷಿ ಜಂಗಮಕೋಟೆ ಕ್ರಾಸ್ನಲ್ಲಿ ಬಸ್ನಲ್ಲಿ ಚಿನ್ನ ಕದ್ದಿದ್ದ ಮಹಿಳೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಇಲ್ಲಿ ಕಳ್ಳತನ ಆಗಿತ್ತು. ಸದ್ಯಕ್ಕೆ ಕದ್ದಿದ್ದಂಥವ್ರನ್ನ ಬಂಧಿಸಲಾಗಿದೆ. ಇದ್ರ ಜೊತೆಗೆ ಎಲ್ಲ ಚಿನ್ನಾಭರಣವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ 22 ಲಕ್ಷ ಮೌಲ್ಯದ ಚಿನ್ನ ಕಳ್ಳತನ ಕೇಸ್ಗೆ ಸಂಬಂಧಪಟ್ಟಂತೆ ಬಸ್ನಲ್ಲಿ ಚಿನ್ನಾಭರಣ ಕದ್ದಿದ್ದ ಮಹಿಳೆಯನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರಿಂದ ಮೀನಾಕ್ಷಿ ಅನ್ನೋರನ್ನ ಬಂಧಿಸಲಾಗಿದೆ. ಮೀನಾಕ್ಷಿ ಈ ಚಿನ್ನಾಭರಣವನ್ನು ಕದ್ದಿದ್ದಂತಹ ಕಳ್ಳಿ. ಮೀನಾಕ್ಷಿಯನ್ನು ಬಂಧಿಸಿ 240 ಗ್ರಾಂ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ. ಚಿನ್ನಾಭರಣ ಕದ್ದಿದ್ದ ಮೀನಾಕ್ಷಿ ಜಂಗಮಕೋಟೆ ಕ್ರಾಸ್ನಲ್ಲಿ ಆಕೆಯನ್ನ ಬಂಧಿಸಲಾಗಿದೆ. ಜಾಗ ವಿವಾದದಿಂದಾಗಿ ಸರ್ಕಾರಿ ಶಾಲೆಗೆ ಬೀಗ ಹಾಕಲಾಗಿದೆ. ಹಾವೇರಿಯ ಮಲ್ಲೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಇದು. ಸರ್ಕಾರಿ ಶಾಲೆಗೆ ಬೀಗ ಹಾಕಿದ ಈರಪ್ಪ ಕುಲಕರ್ಣಿ. ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆಗೆ ಬೀಗ ಹಾಕಲಾಗಿದೆ. ಶಾಲೆಗೆ ಬೀಗ ಜಡಿದು ಎಸ್ಕೇಪ್ ಆಗಿರುವ ಈರಪ್ಪ ಶಾಲೆಯ ಹೊರಗಡೆ ಬಿಸಿಲಲ್ಲೇ ವಿದ್ಯಾರ್ಥಿಗಳು ಕುಳಿತುಕೊಂಡಿದ್ದಾರೆ. ಶಾಲೆ ನಿರ್ಮಾಣಕ್ಕೆ ಜಾಗ ದಾನ ಮಾಡಿದಂತಹ ಈರಪ್ಪ ತಂದೆ, ಆದರೆ ಆ ಜಾಗಕ್ಕೆ ನಾನು ಸಹಿ ಹಾಕಿಲ್ಲ ಅಂತ ಆತ ಕೇಸ್ ಹಾಕೊಂಡಿದ್ದಾನೆ. ಜೊತೆಗೆ ಬೀಗ ಕೂಡ ಹಾಕಿದ್ದಾನೆ. 5 ಗುಂಟೆ ಜಾಗವನ್ನ ದಾನವಾಗಿ ನೀಡಿದಂತ ತಂದೆ ಶಂಕರಪ್ಪ ಶಾಲೆ ನಿರ್ಮಾಣದ ವೇಳೆ ಇನ್ನಷ್ಟು ಜಾಗ ಒತ್ತುವರಿ ಮಾಡಿರುವಂತ ಆರೋಪವನ್ನ ಈತ ಮಾಡ್ತಾ ಇರುವಂತದ್ದು. ಹಲವು ವರ್ಷಗಳಿಂದ ನ್ಯಾಯಾಲಯದಲ್ಲಿ ವ್ಯಾಜ್ಯ ಇದೆ. ಒತ್ತುವರಿ ಮಾಡಿದ ಜಾಗ ಬಿಟ್ಟು ಕೊಡುವಂತೆ ಈರಪ್ಪ ಪಟ್ಟು ಹಿಡಿದಿದ್ದಾನೆ. ಈಗ ಬೀಗ ಹಾಕೊಂಡು ಆತ ಎಸ್ಕೇಪ್ ಆಗಿದ್ದಾನೆ. ರೆವೆನ್ಯೂ ಬಗ್ಗೆ ಸರಿ ಮಾಡ್ತಾರಂತೇಳಿ ಸರಿ ಮಾಡಿದ್ರೆ ಸರಿ ಆಗಲಿಲ್ಲ. ಮತ್ತೊಂದು ಶಾಲೆ ಕ್ಷುಲ್ಲಕ ಕಾರಣಕ್ಕೆ ಸ್ನೇಹಿತರ ಮಧ್ಯೆ ಗಲಾಟೆಯಾಗಿ ಓರ್ವನ ಹತ್ಯೆಯಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ರಫೀಕ್ ಕಳಸಗೇರಿ 50 ವರ್ಷದ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಮುಸ್ತಾಕ್ ಮುಲ್ಲಾ ಜೊತೆ ಜಗಳದ ವೇಳೆ ಹತ್ಯೆಯಾಗಿರುವಂತಹ ಶಂಕೆ ಇದೆ. ಶಿಗ್ಗಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿ ಸ್ನೇಹಿತರ ಮಧ್ಯೆ ಗಲಾಟೆ ಆಗಿದೆ. ಇದರಿಂದ ಈ ಸಂದರ್ಭದಲ್ಲಿ ಒಬ್ಬನನ್ನ ಹತ್ಯೆ ಮಾಡಲಾಗಿದೆ. ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ರಫೀಕ್ ಕಳಸಗೇರಿ ಎಂಬ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ. ಮುಸ್ತಾಕ್ ಮುಲ್ಲಾ ಜೊತೆ ಜಗಳದ ವೇಳೆ ಹತ್ಯೆ ಆಗಿರುವಂತಹ ಶಂಕೆ ಇದೆ. ಇನ್ನು ಏನು ವಿಚಾರ ಅಂದರೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಅಲ್ಲಿ ಜಗಳ ಆಯಿತಾ ಅಥವಾ ಬೇರೆ ಏನಾದರೂ ವಿಚಾರ ಇತ್ತಾ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖೆಯ ನಂತರ ಮತ್ತಷ್ಟು ಮಾಹಿತಿಗಳು ಹೊರಬರಬೇಕಿದೆ.